ಒಳ್ಳೆ ಮನಸ್ಸಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ವಿಚಾರವಂತರು, ವಿದ್ಯಾವಂತರು, ಬುದ್ಧಿವಂತರಾದ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ನೀವು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಉತ್ತಮ ವಿಚಾರಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನನಗೂ, ನನ್ನ ಉತ್ತಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ನಿಮಗೂ ಈ ಪ್ಲಾಟ್ಫಾರ್ಮ್ ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು, ವಿನಿಮಯ ಮಾಡ್ಕೋಬೋದು. ಅದರಿಂದ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಾನು ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ಕಡ್ಡಾಯವಾಗಿ ತಿಳಿಸಿ. ಸ್ನೇಹಿತರೆ, ನಮಸ್ಕಾರ. ಹೆಣ್ಣು ಹೊನ್ನು ಮಣ್ಣು, ಇದರ ಆಸೆಗೆ ಹೆಣ್ಣಿನಿಂದ ಹೆಣ್ಣಿಗಾಗಿ, ಹೆಣ್ಣಿಗೋಸ್ಕರ ದಶಕಂಠ ರಾವಣ, ಶಿವಭಕ್ತ ರಾವಣ, ಲಂಕಾಧಿಪತಿ ರಾವಣ ಹತನಾದ. ಹೆಣ್ಣಿನ ಮೇಲಿನ ದೌರ್ಜನ್ಯಕ್ಕಾಗಿ, ಹೆಣ್ಣಿನ ಸೀರೆಯನ್ನು ಸೆಳೆದಿದ್ದಕ್ಕಾಗಿ 101 ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಕುಟುಂಬದ ಕೌರವರ ವಂಶ ನಾಶವಾಯಿತು. ಅತಿರಥ ಪರಾಕ್ರಮಶಾಲಿಯಾದಂತಹ ಛಲದೋಳ್ ದುರ್ಯೋಧನನೆಂದೇ ಖ್ಯಾತನಾಗಿದ್ದಂತಹ ಕರ್ಣಾದಿ ಭೀಷ್ಮರನ್ನ ಒಳಗೊಂಡಿದ್ದಂತಹ ಕೌರವ ಸೈನ್ಯ ನಾಶವಾಗೋಯ್ತು. ಕೌರವರ ವಂಶ ನಾಶವಾಗೋಯ್ತು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣಿನಿಂದ ಹೆಣ್ಣಿಗಾಗಿ ಹೆಣ್ಣಿನ ಮೋಹಕ್ಕೆ ಬಿದ್ದಂತಹ, ಶಿವನಿಂದ ಹೊರಪಡೆದಂತಹ ಭಸ್ಮಾಸುರ ಸಹಿತ ಭಸ್ಮವಾಗುವುದ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಅಧಿಕಾರಕ್ಕಾಗಿ, ಮಣ್ಣಿಗಾಗಿ, ಅಧಿಕಾರದ ಮದದಿಂದ, ಹಣದ ಮದದಿಂದ, ಯೌವನದ ಮದದಿಂದ ಹಾಳಾಗಿ ಹೋದಂತಹ, ಆಸನದ ಮಾನವನ್ನು ಹರಾಜಾಕಿದಂತಹ, ಮಣ್ಣಿಗಾಗಿ ತಮ್ಮ ಮಾನ ಮರ್ಯಾದೆಯನ್ನು ಮಣ್ಣು ಮಾಡಿಕೊಂಡಂತಹ, ಬೀದಿಗೆ ಬಂದಂತಹ ಒಂದು ಕುಟುಂಬದ ಬಗ್ಗೆ, ಒಂದು ವ್ಯವಸ್ಥೆಯ ಬಗ್ಗೆ, ಒಂದು ದೇಶದ ಬಗ್ಗೆ, ಒಂದು ರಾಜ್ಯದ ಬಗ್ಗೆ, ಒಂದು ಫ್ಯಾಮಿಲಿಯ ಬಗ್ಗೆ ನಾವಿವತ್ತೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಆಸನದ ವಿಚಾರ, ಆಸನದ ಲೈಂಗಿಕ ಹಗರಣ ದೇಶದಲ್ಲೇ ಬಹುದೊಡ್ಡ ಹಗರಣ ಎಂದು ಈ ಒಂದು ಚುನಾವಣಾ ಕಾಲದಲ್ಲಿ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ದಂಗಾಗ್ಬಿಟ್ಟಿದೆ. ಅದನ್ನಿಟ್ಕೊಂಡು ಈ ಕಾಂಗ್ರೆಸ್ನವರು ಬಿಜೆಪಿಯನ್ನ ಮಣಿಸಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ರೀತಿ ಬಿಜೆಪಿಗೆ ಬಿಗ್ ಶಾಕ್. ಇದಕ್ಕೆಲ್ಲ ಕಾರಣ ಏನು? ನಂಬರ್ 1, ಮಣ್ಣಿಗಾಗಿ. ಯಾವುದೋ ಒಂದು ಅರಸೀಕೆರೆ ಸಮೀಪದಲ್ಲಿ 15 ಎಕರೆ ಜಮೀನು ತಗೊಂಡು ಬೇನಾಮಿಯಾಗಿ ಯಾರ ಹೆಸರಿಗೋ ಡ್ರೈವರ್ ಹೆಸರಿಗೆ ಮಾಡಿ, ಆ ಡ್ರೈವರ್ ಅದನ್ನು ಕೊಡಲ್ಲ ಅಂದಾಗ ಅವ್ರ ಮನೆಯವರಿಗೆ, ಅವ್ರ ಹೆಂಡತಿಗೆ ಕೊಟ್ಟಂತ ಟಾರ್ಚರ್ ಇದೆಯಲ್ಲ, ಈ ಬೇನಾಮಿ ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಅಧಿಕಾರ ಮಾಡಬೇಕು ಅನ್ನೋದಿದೆಯಲ್ಲ, ಈ ಬೇನಾಮಿ ಪ್ರಕರಣನೇ ಮೊದಲ ಕಾರಣ.
15 ವರ್ಷ ಇವ್ರ ಮನೇಲೆ ಡ್ರೈವರ್ ಆಗಿದ್ರು ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು 16 ಕೋಟಿ ಬೇನಾಮಿ ಆಸ್ತಿಯನ್ನ ಅವನ ಹೆಸರಿಗೆ ಮಾಡಿ ಮತ್ತೆ ಬೇರೆ ಹೆಸರಿಗೆ ಮಾಡಿಸ್ಬೇಕು ಅಂದಾಗ ಆದಂತ ಗಲಾಟೆನೇ ಮೊದಲನೇ ಕಾರಣ. ನಂಬರ್ 2, ಹೊಳೆ ನರಸೀಪುರ ಕ್ಷೇತ್ರವನ್ನ ನಾನೇ ಸಾಯವರೆಗೂ MLA ಆಗಿರ್ಬೇಕು ಅಂತ ಅಧಿಕಾರದ ಆಸೆಗಾಗಿ ರೇವಣ್ಣನವರ ಹಗರಣಗಳು. ಲಾಯರ್ ದೇವರಾಜೇಗೌಡರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಸೋತಂತವರು. ಅವರನ್ನ ಮಣಿಸ್ಬೇಕು ಅಂತ ಅವರ ಫ್ಯಾಮಿಲಿಗೆ, ಅವರ ಹೆಂಡತಿಗೆ ಇವರು ಡೈವರ್ಸ್ಗೆ ಸಪೋರ್ಟ್ ಮಾಡಿ ಅವರನ್ನು ಬೇರ್ಪಡಿಸಿದ್ರು. ನನ್ನ ಸಂಸಾರವನ್ನು ಹಾಳು ಮಾಡದಂತ ಅವರು ರೇವಣ್ಣನವರು, ರೇವಣ್ಣ ಕುಟುಂಬದವರು. ಹೀಗೆ ಹಲವಾರು ಅಧಿಕಾರದ ಆಸೆಗಾಗಿ, ರೇವಣ್ಣನವರ ಅಧಿಕಾರದ ಆಸೆಗಾಗಿ ಎಲ್ಲ ಏನು ಮಾಡಬೇಕು ಅದನ್ನೆಲ್ಲ ಮಾಡಕ್ಕೆ ರೆಡಿ ಇರುವಂತ ಈ ಒಂದು ಅಧಿಕಾರದ ಆಸೆ ಇದೆಯಲ್ಲ, ಅದು ಲಾಯರ್ ದೇವರಾಜೇಗೌಡರು ಇವ್ರ ಮೇಲೆ ಹಠ ಸಾಧಿಸ್ಲಿಕ್ಕೆ, ಸಂಸಾರವನ್ನೇ ಹಾಳು ಮಾಡಿದ್ರು, ಸಂಸಾರವನ್ನೇ ಬೇರ್ಪಡಿಸಿದ್ರು ಅನ್ನೋ ಒಂದು ಹಠ ಇದೆಯಲ್ಲ, ಆ ಹಠಕ್ಕೆ ಇವತ್ತು ಇದು ನಡೆದಿರೋದಕ್ಕೆ 2ನೇ ಕಾರಣ. ನಂಬರ್ 3, ಈ ಅಧಿಕಾರದ ಆಸೆಗಾಗಿ, ರಾಜಕಾರಣದ ಆಸೆಗಾಗಿ ಹಾಗೂ ಈ ಜಾತಿಯಲ್ಲಿ ಪ್ರಭುತ್ವ ಸಾಧಿಸೋಕ್ಕಾಗಿ ಹಾಗೂ ಅಧಿಕಾರ ಇದ್ದಾಗ ಈ ಅಧಿಕಾರ ಅನ್ನೋದಿದೆಯಲ್ಲ, ಯಾರನ್ನೂ ಬೆಳೆಯಕ್ಕೆ ಬಿಡಬಾರ್ದು, ಎಲ್ಲರನ್ನ ತುಳಿದು ನಾನು ಮುಂದೆ ಬರಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಇವತ್ತು ಹಾಸನದ ಮಾನ ಹರಾಜಾಗ್ಲಿಕ್ಕೆ ಕಾರಣ ಆಯಿತು. ಈಗ ನಮ್ಮ ರಾಜ್ಯದಲ್ಲಿ ಒಕ್ಕಲಿಗರ ನಾಯಕರಲ್ಲಿ 2 ಜನ ನಾಯಕರಿದ್ದಾರೆ. ಒಬ್ಬರು ನಾಯಕರು, ಒಬ್ಬ ಮಹಾನಾಯಕರು. ನಾಯಕರು ಅಧಿಕಾರದಾಗಿದ್ದಾಗ ಮಹಾನಾಯಕರನ್ನ ತುಳಿಲಿಕ್ಕೆ ಯೋಚನೆ ಮಾಡ್ತಾರೆ, ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ, ಎಲ್ಲ ರೀತಿಯಲ್ಲೂ ಸಹಿತ ಅವರನ್ನು ಮಟ್ಟ ಹಾಕ್ಲಿಕ್ಕೆ ನೋಡ್ತಾರೆ. ಅದೇ ರೀತಿ ಮಹಾನಾಯಕರು ಅಧಿಕಾರಕ್ಕೆ ಬರಬೇಕು, ನಾನೂ ಸಹಿತ ಒಕ್ಕಲಿಗರ ನಾಯಕನಾಗಬೇಕು, ನಾನೂ ಸಹಿತ ಈ ರಾಜ್ಯದ ನಾಯಕನಾಗಬೇಕು, ಈ ರಾಜ್ಯದ ಅಧಿಪತಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಏನಾದ್ರು ಮಾಡಿ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಮಾಡಬಾರದ ಕೆಲಸಗಳನ್ನೇ ಮಾಡ್ತಾರೆ. ಯಾಕೆ ಹೇಳಿ? ಅಧಿಕಾರದ ಆಸೆ, ಹಣದ ಆಸೆ. ಈ ಹೇಸಿಗೆ ಕೃತ್ಯಗಳನ್ನ ಮನೆ ಮನೆಗೆ ತಲುಪಿಸಿದಂತ ಕೀರ್ತಿ ಡ್ರೈವರ್ ಕೇಳಿದ್ರೆ ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ. ದೇವರಾಜೇಗೌಡರಿಗೆ ಕೇಳಿದ್ರೆ ನಾನು ನನ್ನ ಅಕ್ಕ ತಂಗಿಯರನ್ನ ನನ್ನ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದೀನಿ, ನಾನು ಮಾಡಿಲ್ಲ ಅಂತಾರೆ. ಹಾಗಾದ್ರೆ ಇದ್ದರ್ 3ರಲ್ಲಿ ಕದ್ದಾರ ಯಾರು? ಇದ್ದರ್ 3 ಜನದಲ್ಲಿ ಕದ್ದಾರ ಯಾರು? ಇದು ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಹೋರಾಟ ಮಾಡ್ತಿರುವಂಥದ್ದು. ಸ್ನೇಹಿತರೆ, ಇಂಥ ಪಾಪದ ಕೆಲಸಗಳನ್ನೆಲ್ಲ ಮಾಡಿ ಅಧಿಕಾರ ಮಾಡಿದ್ರೆ ಅದರಿಂದ ಜನಕ್ಕೂ ಒಳ್ಳೇದಾಗಲ್ಲ, ನಿಮಗೂ ಒಳ್ಳೇದಾಗಲ್ಲ. ಸ್ನೇಹಿತರೆ, ನಮ್ಮ ರಾಜ್ಯದ, ನಮ್ಮ ದೇಶದ ಬಹುದೊಡ್ಡ ರಾಜಕಾರಣಿ, ಬಹುದೊಡ್ಡ ಅಧಿಕಾರ ವ್ಯಾಪ್ತಿಗೆ ಹೋದಂಥವ್ರು, ಅಧಿಕಾರ ಹುದ್ದೆಯನ್ನು ಅನುಭವಿಸಿದಂಥವ್ರು, ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಅಸಾಮಾನ್ಯ ಸಾಧನೆ ಮಾಡಿದಂಥವ್ರು,
ಎಲ್ಲರನ್ನು ಗೌರವಿಸುವಂತಹ, ಎಲ್ಲರಿಂದ ಗೌರವಿಸಲ್ಪಡುವಂತಹ, ಯಾರಿಗೂ ತಲೆ ತಗ್ಗಿಸದೆ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡ್ಬಂದಂತಹ ದೊಡ್ಡ ನಾಯಕರು, ಹಿರಿಯ ನಾಯಕರು ಈ ವಯಸ್ಸಿನಲ್ಲಿ ಈ ಯಾತನೆಯನ್ನು ಅನುಭವಿಸೋದಿದೆಯಲ್ಲ, ಇದು ನಮ್ಮ ರಾಜಕೀಯ ನಾಯಕರಿಗೆ, ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಪಾಠ ಆಗಬೇಕು. ಎಲ್ಲರಿಗೂ ಪಾಠ ಆಗಬೇಕು. ಎಲ್ಲ ರಾಜಕೀಯ ನಾಯಕರು ಸಹಿತ ನನಗೆ 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 ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಅಂತ ಆಸ್ತಿ, ಅಡವು, ಅಧಿಕಾರ ಎಲ್ಲವನ್ನ ಮಾಡಿಟ್ಟು ಹೋಗುವಂತ ಎಲ್ಲ ನಾಯಕರಿಗೆ ಇದು ಪಾಠ ಆಗಬೇಕು. ಒಂದು ಪಕ್ಷವನ್ನ ಸರ್ವನಾಶ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ, ಒಂದು ಪಕ್ಷದ ಮೂಲಕ ನಾನು ದೊಡ್ಡ ನಾಯಕನಾಗಬೇಕು ಅನ್ನೋರಿಗೆ ಇದು ಪಾಠ ಆಗಬೇಕು. ಸ್ನೇಹಿತರೆ, ರಾಜಕೀಯ ಅನ್ನೋದು ಇವತ್ತು ಎಷ್ಟು ಕುಲುಷಿತವಾಗಿದೆ ಅಂತಂದ್ರೆ ಆ ಮಟ್ಟಕ್ಕೆ ಕುಲುಷಿತವಾಗ್ಬಿಟ್ಟಿದೆ. ಈ ರಾಜಕೀಯ ಅಧಿಕಾರಕ್ಕಾಗಿ ತನ್ನ ರಕ್ಷಕ ಪಡೆಯಿಂದಲೇ ಶ್ರೀಮತಿ ಇಂದಿರಾ ಗಾಂಧಿಯವರು ಹತರಾದರು. ಈ ಅಧಿಕಾರಕ್ಕೋಸ್ಕರನೇ ಗ್ರೇಟ್ ಅಲೆಕ್ಸಾಂಡರ್, ಪ್ರಪಂಚವನ್ನೇ ಆಳಬೇಕು ಅಂತ ಆಸೆ ಪಟ್ಟಂತ ಗ್ರೇಟ್ ಅಲೆಕ್ಸಾಂಡರ್ ಹತನಾಗೋದ. ನಾಜಿಗಳ ಸಂತತಿನೇ ನಾಶ ಮಾಡ್ತೀನಿ ಅಂತ ಹೇಳಿದಂತಹ ಹಿಟ್ಲರ್ ಅವನೇ ಸುಸೈಡ್ ಮಾಡ್ಕೊಂಡು ಸತ್ತೋದ. ರಾಮಾಯಣ ನಡೀತು, ಮಹಾಭಾರತ ನಡೀತು. ಈ ಎಲ್ಲದರಿಂದ ಪಾಠ ಕಲಿಯದ ನಮ್ಮ ರಾಜಕಾರಣಿಗಳು ಈಗಲೂ ಹಣ ಹಣ ಅಧಿಕಾರ ಅಧಿಕಾರ ಹೆಣ್ಣು ಮಣ್ಣು ಒಂದುಗೋಸ್ಕರ ಇನ್ನೂ ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇದರಿಂದ ಪಾಠ ಕಲಿತ್ರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ತದೆ. ಇಲ್ಲ, ಇದಕ್ಕಿಂತ ಅಧೋಗತಿಗೆ ನಮ್ಮ ರಾಜ್ಯ, ನಮ್ಮ ದೇಶ ಹೋಗ್ತದೆ. ಇದು ನನ್ನ ಅಭಿಪ್ರಾಯ. ಇದು ನಿಮ್ಮದು ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಚಾರವನ್ನು ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.